ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ಯೂಸ್ ಕ್ರಿಯೇಟಿವ್ ಕಾರ್ನರ್. ನಾನು ಇವತ್ತು ಹೆಲ್ತಿಯಾದ ಒಂದು ಲಡ್ಡು ಮಾಡ್ತಾ ಇದ್ದೀನಿ. ಅದು ಹೆಸರು ಕಾಳಿಂದ. ಈಗಂತೂ ಬಿಸಿಲಂತೂ ತುಂಬ ಇದೆ. ತಂಪಿಗೆ ಏನಾದ್ರು ತಿನ್ಬೇಕು ಅನ್ಸುತ್ತೆ, ಆವಾಗ ಈ ಥರ ಹೆಲ್ತಿಯಾಗಿ ಕೂಡ ನೀವು ಮನೇಲಿ ಮಾಡ್ಕೊಡ್ಬೋದು. ಮಕ್ಕಳು ಕೂಡ ಮನೇಲೇ ಇರ್ತಾರೆ, ಅವರಿಗೂ ಕೂಡ ಈ ಥರ ಹೆಲ್ತಿಯಾದ ಸ್ನ್ಯಾಕ್ಸ್ನ ಮಾಡ್ಕೊಡ್ಬೋದು. ಇಲ್ಲಿ ಒಂದು ಬೌಲಷ್ಟು ನಾನು ಹೆಸರು ಕಾಳು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಮಾಡಿದಾಗ ನಮಗೆ ಪುಡಿ ಆಗಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ, ಹಾಗೆ ಟೇಸ್ಟ್ ಕೂಡ ಇರುತ್ತೆ. ಇದಕ್ಕೆ ನಾನು ಯಾವುದೇ ಸಕ್ಕರೆ ಕೂಡ ಏನು ಯೂಸ್ ಮಾಡಲ್ಲ, ಖರ್ಜೂರ ಯೂಸ್ ಮಾಡಿ ನಾನು ಮಾಡ್ಕೊಳ್ಳೋದು ಪೇಸ್ಟ್. ತುಂಬ ಚೆನ್ನಾಗುತ್ತೆ. ಈಗ ರೆಸಿಪಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್, ಆಮೇಲೆ ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಎಳ್ಳು ಕೂಡ ಹಾಕೋತಿದ್ದೀನಿ. ಎಳ್ಳು ನಿಮಗೆ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಪರವಾಗಿಲ್ಲ. ಎಳ್ಳು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಸ್ವಲ್ಪ ಎಳ್ಳನ್ನು ಯೂಸ್ ಮಾಡಿದ್ದೀನಿ, ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಕೊಬ್ಬರಿ ಪುಡಿ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಇರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗುತ್ತೆ. ಅಥವಾ ನಿಮಗೆ ಅಂಗಡಿಲಿ ಸಿಗುತ್ತಲ್ಲ ಡ್ರೈ ಕೋಕೋನಟ್ ಪೌಡರ್, ಅದು ಕೂಡ ನೀವು ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಟೇಸ್ಟ್ ಆಗುತ್ತೆ. ಇವೆರಡನ್ನೂ ಸ್ವಲ್ಪ ರುಬ್ಕೊಂಡ್ರೆ ಸಾಕು. ನಿಮಗೆ ಗ್ರೈಂಡ್ ಮಾಡಿಕೊಂಡ್ರೆ ಮಿಕ್ಸಿಲಿ ನೀವು ಇದನ್ನು ಪುಡಿ ಮಾಡ್ಕೋಬೋದು. ಆಮೇಲೆ ಖರ್ಜೂರನ ಸ್ವಲ್ಪ ನಾನು ಖರ್ಜೂರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದು ನೀವು ಖರ್ಜೂರ ಬೇಕಿದ್ರೆ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ಅವಾಗ ನೀವು ಚೆನ್ನಾಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಲಡ್ಡು ಕಟ್ಟಲಿಕ್ಕೆ. ನಿಮಗೆ ಯಾವುದಾದ್ರು ಇದ್ರ ಜೊತೆ ಮಿಕ್ಸ್ ಆಗಿ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇಲ್ಲಿ ಬಾದಾಮಿ ಮತ್ತು ಕ್ಯಾಶು ಮಾತ್ರ ಇತ್ತು, ಅದನ್ನು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಯಾವುದೇ ಡ್ರೈ ಫ್ರೂಟ್ಸ್ ನಾನು ಹಾಕ್ಕೊಂಡಿಲ್ಲ. ಮತ್ತು ಇದ್ದರೆ ನೀವು ಡ್ರೈ ಫ್ರೂಟ್ ಪಿಸ್ತಾ, ಬಾದಾಮು, ಕ್ಯಾಶು ಈ ಥರ ಡ್ರೈ ಫ್ರೂಟ್ಸ್ಗಳನ್ನ ನೀವು ಹಾಕ್ಕೊಳ್ತಾ ಹೋಗ್ಬೋದು, ಇನ್ನೂ ಟೇಸ್ಟಿಯಾಗಿ ಕೂಡ ಬರುತ್ತೆ. ಈ ಥರ ಮನೆಯಲ್ಲಿ ಮಕ್ಕಳಿಗೆ ಮಾಡಿಡಿ, ಹೆಲ್ತಿಯಾಗಿ ಕೂಡ ಅವರು ತಿಂತಾರೆ. ನಿಮಗೂ ಏನಾದ್ರು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಆಸೆ ಆದಾಗ ಈ ಥರ ನೀವು ಮಾಡಿ ತಿನ್ಬೋದು. ಅನ್ಹೆಲ್ತಿ ಏನಾದ್ರು ತಿನ್ನೋಕ್ಕಿಂತ ನೋಡಿ, ಇದರಲ್ಲಿ ನಿಮಗೆ ಯಾವುದೇ ನ್ಯಾಚುರಲ್ ಶುಗರ್ ಡ್ರೈ ಫ್ರೂಟ್ಸಿಂದ ಬಂದಿರೋ ಅಂಥದ್ದು, ಯಾವುದೇ ನಾವು ಶುಗರ್ ಹಾಕಿಲ್ಲ, ಬೆಲ್ಲ ಕೂಡ ಹಾಕಿಲ್ಲ. ತುಂಬ ಟೇಸ್ಟಿಯಾಗಿ ಹೆಲ್ತಿಯಾಗಿ ಕೂಡ ಇರುತ್ತೆ. ಮನೇಲಿ ವಯಸ್ಸಾದವ್ರು ಇರ್ತಾರೆ, ಶುಗರ್ ಪೇಷಂಟ್ಗಳಿರ್ತಾರೆ, ಅವ್ರಿಗೆ ಏನಾದ್ರು ಸ್ವೀಟ್ ತಿನ್ನಬೇಕು ಅನಿಸುತ್ತೆ, ಅಂಥವ್ರಿಗೂ ಕೂಡ ನೀವು ಇದನ್ನು ಮಾಡ್ಕೊಡ್ಬೋದು. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಕೊಡ್ಬೋದು ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆದಾಗ. ಈ ಥರ ಪ್ರತಿಯೊಂದಕ್ಕೂ ನಿಮಗೆ ಯೂಸ್ ಆಗೋಂಥ ಒಂದು ಹೆಲ್ತಿಯಾದ ಲಡ್ಡು. ಹೆಸರು ಕಾಳು ಈಗಂತೂ ತುಂಬ ತಂಪು, ಹಾಗೆ ಫೈಬರ್ ಕಂಟೆಂಟ್ ಇದರಲ್ಲಿ ತುಂಬ ಇರೋದ್ರಿಂದ ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಒಂದು ತಿನ್ಬಿಟ್ರೆ ಸಾಕು, ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದ್ರು ತಿನ್ಬೇಕಂತ ಅನ್ಸ್ದಾಗ ಒಂದು ಸ್ನ್ಯಾಕ್ಸ್ ತಿನ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಡಯಟ್ ಫಾಲೋ ಮಾಡೋರು, ಜಿಮ್ಮಿಗೆ ಹೋಗುವಂಥವ್ರು ಒಂದು ಬಾಕ್ಸಲ್ಲಿ ಈ ಥರ ಕ್ಯಾರಿ ಮಾಡ್ಕೊಂಡು ಕೂಡ ಹೋಗಿ ನೀವು ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ನಾನು ಕೂಡ ಟ್ರೈನಿಗೆ ತೊಗೊಂಡೋಗಿದ್ದೆ, ನಾವು ಮಂಗಳೂರಿಗೆ ಹೋಗಿದ್ದು, ಆವಾಗ ಲಡ್ಡು ಮಾಡ್ಕೊಂಡು ತೊಗೊಂಡೋಗಿದ್ದೆ, ತುಂಬ ಚೆನ್ನಾಗೋದು. ಇದು ಮಾಡಿ ಟ್ರೈ ಮಾಡಿ ನೋಡಿ. ನೀವು ಒಂದು ತಿನ್ನೋ ಕಡೆ ಲಡ್ಡು 2 ತಿಂತೀರಾ, ಆಮೇಲೆ ಹೇಳ್ತೀರಾ ಅಷ್ಟು ಚೆನ್ನಾಗಿತ್ತು ಲಡ್ಡು ಅಂತ. ಅಂಗಡಿಲಿ ತರೋಕ್ಕಿಂತ ನೀವೇ ಮನೆಯಲ್ಲಿ ತುಪ್ಪ ಎಲ್ಲ ಯೂಸ್ ಮಾಡಿ ಮಾಡ್ಕೋಬೋದು, ತುಂಬ ಈಸಿಯಾಗುತ್ತೆ, ಚೆನ್ನಾಗೂ ಆಗುತ್ತೆ. ಯಾರಿಗಾರು ಬೇಕು ಅಂತ ಆರ್ಡ್ರ್ ಕೊಟ್ಟರೆ ನಾನು ಬೇಕಾದ್ರೆ ಮಾಡಿ ಕೂಡ ಕೊಡ್ತೀನಿ. ಒಂದು ವಾರ ಮುಂಚೆ ನನಗೆ ಹೇಳಬೇಕು ಬೇಕು ಅಂತ ಹೇಳಿದರೆ ನಾನು ಫ್ರೆಶ್ಶಾಗಿ ಏನೇ ಐಟಮ್ಸ್ ಇದ್ದರೂ ಫ್ರೆಶ್ಶಾಗಿ ಬೇಕ್ ಮಾಡಿ ಕೊಡ್ತೀನಿ. ಏನಾದ್ರು ಬೇಕು ಅಂದರೆ ಮಾಡಿಕೊಡ್ತೀನಿ. ಇಲ್ಲಿ ನೋಡ್ಬೋದು, ನನ್ನ ಜೊತೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಕೂತು ಇನ್ನೊಂದು ಕಿತಾಪತಿ ಎಲ್ಲ ಮಾಡ್ತಾಯಿದ್ದಾಳೆ ಕೆಲಸಗಳು, ಅವಳಿಗೂ ಕೊಡ್ತಾಯಿದ್ದೆ. ಯಾರೆಲ್ಲ ತಿಂದಿದ್ದೀರಾ ನನಗೆ ಕಮೆಂಟ್ ಮಾಡಿ. ಈ ಅಮ್ಮ ಎಲ್ಲ ಮೊದಲು ಹೆಸರು ಕಾಳು, ಹುರುಳಿ ಕಾಳೆಲ್ಲ ಉರಿಯೋರು, ಆವಾಗ ಅದು ಬಾಯಿಗೆ ಹಾಕ್ಕೊಳ್ಳೋಕ್ಕೆ ಚಂದ. ಒಂಥರ ಹಳೆ ಕಾಲದಲ್ಲಿ ತಿಂಡಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಇರ್ತಿದ್ದಿಲ್ಲ, ಈ ಮಳೆಗಾಲದಲ್ಲೆಲ್ಲ ಹುರ್ದು ಕೊಡೋರು. ಯಾರೆಲ್ಲ ತಿಂದಿದ್ದೀರಾ ಅದನ್ನು ನೆಮ್ಮದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗುತ್ತೆ ಈ ಹುರುಳಿ ಕಾಳು, ಹೆಸರು ಕಾಳು, ಕಡಲೆಕಾಳನ್ನ ಹಿಂಗೆ ಹುರ್ದು ಕೊಡೋರಮ್ಮ. ಸ್ವಲ್ಪ ಉಪ್ಪು ಖಾರ ಆಗಿಬಿಟ್ಟು ತುಂಬ ಟೇಸ್ಟಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ, ಆಯಿತಾ? ಯಾರಿಗಾರು ಈ ವಿಡಿಯೋ ಲೈಕ್ ಆದರೆ ಕೂಡ ಕಮೆಂಟ್ಸ್ ಮಾಡಿ. ನಿಮಗೆ ಹೆಲ್ತಿ ಅಂತ ಅನಿಸಿ ಯಾರಿಗಾದ್ರು ಶೇರ್ ಮಾಡಬೇಕಂದ್ರೆ ಕೂಡ ಪ್ಲೀಸ್ ಶೇರ್ ಮಾಡಿ. ಈಗ ಇದನ್ನು ಹುರಿದಿಟ್ಕೊಂಡಿದ್ದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊತಾ ಇದ್ದೀನಿ. ಬರೀ ಹೆಸರು ಕಾಳು ಮಾತ್ರ ಪುಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಖರ್ಜೂರ ಬೇಕಾದರೂ ಪುಡಿ ಕಟ್ ಮಾಡಿಕೊಂಡು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೋಬೋದು, ಅವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಬರುತ್ತೆ. ಅದೇ ಬಾಣಲೆಗೆ ನಾನೀಗ ತುಪ್ಪ ಹಾಕೋತಿದ್ದೀನಿ. ಮನೇಲೇ ಮಾಡಿದಂಥ ತುಪ್ಪ ಇದ್ರೂ ಕೂಡ ಹಾಕೋಬೋದು, ಇಲ್ಲಾಂದರೆ ನಾನು ಅಂಗಡಿಯಿಂದ ತಂದಿದ್ದೆ. ಯಾವಾಗಲೂ ತುಪ್ಪನ ಮನೇಲೇ ಪ್ರಿಪೇರ್ ಮಾಡ್ತೀನಿ. ಈ ಸಲ ಪ್ರಿಪೇರ್ ಮಾಡೋಕ್ಕಾಗಿತ್ತಿಲ್ಲ ಊರಿಗೆಲ್ಲ ಹೋಗೋದ್ರಿಂದ ಇದನ್ನು ಹೊರ್ಗಡೆ ತಂದಿರೋ ತುಪ್ಪ ಅಂಗಡಿಯಿಂದ ತಂದಿರೋ ತುಪ್ಪನ ಹಾಕೋತಿದ್ದೀನಿ. ನೀವು ಮನೇಲಿ ಮಾಡಿರೋ ತುಪ್ಪ ಇದೆ, ನಾನು ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೀವೇ ನೋಡಿ. ಒಂದು ದಿನ ಕಡೆ ಲಡ್ಡು 2 ತಿಂದಿರ್ತೀರ, ನನಗೆ ಹೇಳ್ತೀರಾ ಆಮೇಲೆ ಮೇಡಮ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಅಷ್ಟು ಚೆನ್ನಾಗುತ್ತೆ. ಇಲ್ಲಿ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವುದು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಬಾದಾಮ್ ಹಾಕ್ಕೊಬಿಡ್ದು, ಕ್ಯಾಶು, ಪಿಸ್ತಾ, ಗ್ರೇಪ್ಸ್, ಅದು ನೀವು ಏನು ಬೇಕು ನಿಮಗೆ, ವಾಲ್ನಟ್ಸ್, ಯಾವ ಥರ ಬೇಕು ನೀವು ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ಮಾಡ್ಕೋತಾ ಹೋಗ್ಬೋದು. ಈಗ ನಾನು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಮತ್ತು ಖರ್ಜೂರನ ಹುರ್ಕೋತಿದ್ದೀನಿ. ಇನ್ನೊಂದು ಮಾಡಿ ಅಂದರೆ ಖರ್ಜೂರ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಉಂಡೆ ಕಟ್ಟಲಿಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಹಾಗೆ ನಿಮಗೆ ಸ್ವಲ್ಪ ಬೆಲ್ಲ ಬೇಕಂದವ್ರು ಯೂಸ್ ಮಾಡ್ಕೊಳ್ಳಿ. ನಾನು ಇದೇ ಸ್ವೀಟ್ ನನಗೆ ಸರಿ ಆಯಿತು, ಹಂಗಾಗಿ ನಾನು ಯಾವುದೇ ಸ್ವೀಟ್ನರ್ ಹಾಕಿಲ್ಲ, ಅಂದರೆ ಬೆಲ್ಲ, ಸಕ್ಕರೆ ಈ ಥರ ಏನು ಪಾಕ ಏನು ಯೂಸ್ ಮಾಡಿಲ್ಲ. ಒಬ್ಬರಿಗೆ ಏನಾದ್ರು ಉಂಡೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಬೆಲ್ಲದಲ್ಲಿ ಪಾಕ ಮಾಡ್ಕೊಂಡು ಬೇಕಾದ್ರೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಖರ್ಜೂರನ ಸ್ವಲ್ಪ ನೆನೆಸಿಟ್ಬಿಟ್ಟು
ನೀವು ರುಬ್ಕೊಂಡ್ರೆ ನಿಮಗೆ ಪೇಸ್ಟ್ ಥರ ಬರುತ್ತಲ್ವ, ತುಂಬ ಚೆನ್ನಾಗುತ್ತೆ. ಒಂದ್ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಮ್ಮಲ್ಲಿ ಹಸ್ಬೆಂಡ್ ಕೂಡ ಲೈಕ್ ಮಾಡಿದರು. ಅವರು ಸಂಜೆ ವಾಕ್ ಹೋಗಿ ಬರ್ತಾರೆ, ಆವಾಗ ಒಂದು ಲಡ್ಡು ಅಥವಾ ಜ್ಯೂಸ್ ಏನಾರು ಮಾಡಿ ಕೊಡ್ತೀನಿ, ಅದು ಕೂಡ ಚೆನ್ನಾಗುತ್ತೆ. ಅಥವಾ ಇದೇ ಲಡ್ಡು ಮಾಡಿರ್ತೀರಲ್ವ, ಇದೇ ಲಡ್ಡು ಯೂಸ್ ಮಾಡಿಕೊಂಡು ನೀವು ಜ್ಯೂಸ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಹಾಲು ಹಾಕ್ಕೊಂಡು ಮಿಲ್ಕ್ ಶೇಕ್ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗುತ್ತೆ. ಈ ಲಡ್ಡುನ ಒಂದು ಮಿಕ್ಸಿಗೆ ಹಾಕಿ ಜಾರಿಗೆ ಮಿಕ್ಸ್ ಮಾಡಿಕೊಂಡು ಹಾಲು ಹಾಕ್ಬಿಟ್ರೆ ಸಾಕು. ನಿಮಗೆ ಒಳ್ಳೆ ಫೈಬರ್ ಇರೋಂಥದ್ದು, ಪ್ರೋಟೀನು, ಡ್ರೈ ಫ್ರೂಟ್ಸ್ ಇದೆ, ಹೆಸರು ಕಾಳಿದೆ, ಎಳ್ಳಿದೆ, ಕಾಯಿ ತುರಿ, ಈ ಥರ ಎಲ್ಲ ನಿಮಗೆ ತುಂಬ ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಈ ಥರ ಒಂದ್ಸಲ ಟ್ರೈ ಮಾಡಿ. ಈಗ ನಾನೀಗ ಇದಕ್ಕೆ ಪುಡಿ ಮಾಡಿಟ್ಕೊಂಡಿರುವ ಹೆಸರು ಕಾಳಿನ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಗ್ಯಾಸ್ನ ಬಂದ್ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಆಯಿತು. ನಿಮಗೆ ಲಡ್ಡು ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮೊನ್ನೆ ಮಂಗಳೂರು ಹೋದಾಗ ತೊಗೊಂಡೋಗಿದ್ದೆ ತಿನ್ಲಿಕ್ಕೆ ಅಂತ ಟ್ರೈನಲ್ಲಿ. ತುಂಬ ಚೆನ್ನಾಗಿತ್ತು. ಹಾಗೆ ನನ್ನ ಪಕ್ಕದಲ್ಲಿರುವ ನಮ್ಮ ನೇಬರ್ ಅಂತೀನಿ, ನನ್ನ ಪ್ಯಾಸೆಂಜರ್ಗೂ ಕೊಟ್ಟಿದ್ದೆ. ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಟೇಸ್ಟಿಯಾಗಿದೆ ಮೇಡಮ್ ಅಂತ. ನಾನು ಮನೆಯಿಂದನೇ ಮಾಡ್ಕೊಂಬಂದಿದ್ದು ಅಂತ ಹೇಳಿದೆ. ಟ್ರೈನಲ್ಲಿ ಹೋಗೋತ್ತಿಗೆ ಎಲ್ಲರೂ ಪರಿಚಯ ಆಗ್ತಾರಲ್ವ, ಏನಾದ್ರು ಸ್ನ್ಯಾಕ್ಸ್ ತೊಗೊಂಡೋಗಿ ಶೇರ್ ಮಾಡ್ತೀವಿ. ಆ ಥರ ಅವರಿಗೂ ಕೊಟ್ಟೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದರು. 2-3 ದಿನ ನಾನು ಹೊರಗಡೆ ಇಟ್ಟಿದ್ದೆ. ತುಂಬ ಚೆನ್ನಾಗಿತ್ತು. ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರ ತನಕ ನೀವು ಇಟ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮರಿಬೇಡಿ. ಪ್ಲೀಸ್ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ. ವೀಡಿಯೋಸ್ನೆಲ್ಲ ತುಂಬ ಜನ ನೋಡ್ತೀರಾ, ಆದರೆ ಒಂದು ಕಮೆಂಟ್ಸು ಲೈಕ್ ಮಾಡಲ್ಲ. ಪ್ಲೀಸ್ ಒಂದು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ನಮಗೊಂದು ಸಪೋರ್ಟ್ ಆಗುತ್ತೆ ನೀವು ಕಮೆಂಟ್ಸ್ ಅಥವಾ ಲೈಕ್ ಹಾಕಿದರೆ. ಓಕೆನಾ? ನೋಡಿ, ಸ್ವಲ್ಪ ಬಿಸಿ ಇತ್ತು, ಉಂಡೆ ಕಟ್ಟಲಿಕ್ಕೆ ಆಗಲಿಲ್ಲ. ನಿಧಾನ ಆದಮೇಲೆ ಸ್ವಲ್ಪ ನೀವು ನಿಧಾನಕ್ಕೆ ಉಂಡೆ ಕಟ್ತಾ ಹೋದರೆ ನಿಮಗೆ ಉಂಡೆ ಬರ್ತಾ ಹೋಗುತ್ತೆ. ನಾನಿಲ್ಲಿ ಖರ್ಜೂರನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಲ್ವ, ನೀವು ಸ್ವಲ್ಪ ಪೇಸ್ಟ್ ರೀತಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಅವಾಗ ನಿಮಗೆ ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಈಸಿಯಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮತ್ತು ಮಕ್ಕಳಿಗೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಿನದಲ್ಲಿ, ಅವರಿಗೂ ಕೂಡ ಸ್ನ್ಯಾಕ್ಸ್ ಬಾಕ್ಸಿಗೆ ಏನಾದ್ರು ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ. ಅಂಥ ಮಕ್ಕಳಿಗೆ ಈ ಥರ ಒಂದು ಹೆಲ್ತಿಯಾಗಿ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ಸ್ಕೂಲಲ್ಲಿ ಹೆಲ್ತಿಯಾಗಿ ತರಬೇಕು ಅಂತಂದರೆ ಈ ಮಕ್ಕಳು ಹೆಸರು ಕಾಳು ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟರೆ ತಿನ್ನಲ್ಲ. ಅಂಥವರಿಗೆ ನೀವು ಈ ಥರದಲ್ಲಿ ಲಡ್ಡು ರೂಪದಲ್ಲಿ ಮಾಡಿಕೊಟ್ರೆ, ತುಪ್ಪ ನೋಡಿ, ತುಪ್ಪ ಇದೆ, ಹೆಸರು ಕಾಳಿದೆ, ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಇದೆ. ಮಕ್ಕಳು ಆಟೋಮೆಟಿಕ್ಕಾಗಿ ಒಂದು ಲಡ್ಡುಲಿ ನಿಮಗೆಲ್ಲ ರೀತಿಯ ಫೈಬರ್ ಎಲ್ಲನೂ ಸಿಗುತ್ತೆ. ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಆಯಿತಾ? ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.